ಇದೇನಪ್ಪ ಇದು? ಹಾ, ಅಲ್ಲ ನಮ್ಮ ಅತ್ತೆಗೂ ರಾಣಿಗೂ ಇಂಥ ಶಿಕ್ಷೆನಾ? ನಮ್ಮ ಮಾವ ಯಾಕೆ ಇತ್ತ ಕೆಲಸ ಮಾಡಿರು? ಅಲ್ಲ ಹೋಗಿ ಹೋಗಿ ನೆನ್ನೆ ಮೊನ್ನೆ ಬಂದಿರೋ ಆ ಶ್ರೀದೇವಿ ಮಾತು ಕೇಳ್ಕೊಂಡು ಅವ್ರನ್ನ ಮನೆಯಿಂದ ಆಚೆಗೆ ಹಾಕಿವ್ರ. ಅಯ್ಯೋ, 4 ಜನಕ್ಕೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋದು ಸ್ವಲ್ಪನೂ ಗೊತ್ತಾಗ್ಲಿಲ್ವ ನಮ್ಮ ಮಾವನಿಗೆ? ನಮ್ಮ ಅಮ್ಮ ಹೇಳ್ಬೋತಪ್ಪ ಈ ವಿಷಯ ಹೇಳೋಣ ಅಂದ್ರೆ ಏನಾಯ್ತು ಎತ್ತಾಯ್ತು ಅಂತೇಳಿ ಕೇಳ್ಕೊಂಡು ಬರೋಗ್ರಿ ಅಂತ ಕಳಿಸ್ಬೇಕು ನಮ್ಮ ಅಮ್ಮನೂ ಅಪ್ಪನೂ ಇಬ್ರು. ಹಿಂಗೆಲ್ಲ ಮಾಡಿದ್ರೆ ಮರ್ಯಾದೆ ಇರಲ್ಲ ನಮಗೂ, ಇಲ್ಲಿ ಊರಲ್ಲಿ ಗೊತ್ತಾದ್ರೆ ಅಂತಾನ. ಅವಳು ನೋಡು ಶ್ರೀದೇವಿ ಎಂಬಳು ಇಲ್ಲಿಗೆ ಬಂದು ಯಾರಿಗೂ ಗೊತ್ತಿರ್ಲಿಲ್ಲ ಅಂತೇಳಿ ಎಲ್ಲ ಡಂಗುರ ಸಾರ್ತಾ ಇದ್ದಾಳೆ ಬಂದು. ಇನ್ನು ಯಾರ್ಯಾರಿಗೆ ಹೇಳೋಳು ಏನೋ, ಇನ್ನೇನು ಅವ್ರ ಅಮ್ಮಗೂ ಅವ್ರ ಅಪ್ಪ ಹೇಳ್ತಾಳೆ, ಅವ್ರು ಬಿಡ್ತಾಳ ರಂಗಮ್ಮ ಎಲ್ಲಾರ ಕುಟ್ಟು ಹೇಳ್ತಾಳೆ, ಕುಲಿ ಹೋಗಿತ್ತಾಗು ನಿಂತ್ರು ಕುಂತ್ರು ನೀರಿಡಿತಾಗು ಎಲ್ಲಾನ. ಈಗ ಊರಿಗೆ ಹರಡುತ್ತೆ ನಮ್ಮ ಅತ್ತೆ ರಾಣಿ ಸುದ್ದಿ ಎಲ್ಲಾನ. ಏನಪ್ಪ ಬರೇ ಹಿಂಗೆ ಆಯ್ತು. ಹೇ ಗುಲಾಬಿ, ಏನೇ ಹಂಗ ಹೋಗ್ತಾ ಇದ್ಯಾ? ನಾನಿಲ್ಲೊಬ್ಳು ಕುಂತಿದ್ದೀನಿ, ಎಲ್ಲಿಗೆ ಹೋಗ್ತೀನಿ ಅಂತಾನ ಹೇಳ್ಬಿಟ್ಟು ಹೋಗ್ಬೇಕು ಅಂಬೋದು ಗೊತ್ತಾಗಲ್ವಾ? ಇದೇನಪ್ಪ ಇವ್ರಂತೂ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ. ಏನು ಮಾಡ್ತಿದ್ಯಾ, ಹೆಂಗೆ ಮಾಡ್ತಿದ್ಯಾ, ಯಾಕೆ ಮಾಡ್ತಾ ಇದ್ಯಾ ಅಂತ. ಅಲ್ಲ ಗಂಡನ ಮನೆಗೆ ಹೋಗಿ ಒಂದು ವಾರಕ್ಕೆ 15 ದಿವಸಕ್ಕೇನೆ ಅದೇ ಓಡ್ ಬಂದವ್ರು ಇವ್ರನ್ನ ಕೇಳ್ಕೊಂಡು ಹೋಗ್ಬೇಕೇನು ಎಲ್ಗಾನ ಹೋಗಂಗಿದ್ರೆ. ಏನೇ ಅದು ಅಲ್ಲೇ ನಿಂತ್ಕೊಂಡು ಗೊಣಿಕೆಂತ ಇದ್ಯಾ? ಕಿರಿಕೆ ಇಟ್ಲಾಗೆ ಕರೆದಿದ್ದು ಕೇಳಿಸಿಲ್ವೇ? ಏನ್ ಚಿಕ್ಕಮ್ಮವ್ರೆ, ಏನ್ ಬೇಕಾಗಿತ್ತು? ಏನೂ ಇಲ್ಲ, ನಮ್ಮ ಅಮ್ಮ ಎಲ್ಗೆ ಹೋಗಿತ್ತು ಸ್ವಲ್ಪ ಹೋಗಿ ಕರೆದ್ ಬಾ. ಎಲ್ಲಿ ಹೊರಟಿದ್ದೆ ಇವಾಗ? ಎಲ್ಲೂ ಇಲ್ಲ ಚಿಕ್ಕಮ್ಮವ್ರೆ, ಇಲ್ಲೇ ಅಂಗಡಿಗೆ ಹೋಗೋಣ ಅಂತ ಹೋಗ್ತಿದ್ದೆ ಅಷ್ಟೇನೆ. ಅಮ್ಮವ್ರನ್ನ ಹಂಗೆ ಕರೆದ್ಬತ್ತೀನಿ ಬಿಡ್ರಿ. ಎಲ್ಲಿಗೋದ್ರು? ಎಲ್ಲಿಗೆ ಹೋಯ್ತೋ ಏನೋ ನಮ್ಮಮ್ಮಯ್ಯ ಗೊತ್ತಿಲ್ಲ, ಹುಡ್ಕೊಂಡು ಅದೆಲ್ಲಿದ್ರು ಬೇಗ ಕಳಿಸು ಮಂತಕ್ಕೆ. ಹೋಗು. ಸರಿ ಚಿಕ್ಕಮ್ಮವ್ರೆ, ಕಳಿಸ್ತೀನಿ, ಆರಾಮಾಗಿ ಕೂತ್ಕೊಂಡಿರ್ರಿ. ನೇತ್ರಮ್ಮ ಯಾವಾಗ ಬಂದೆ ನೇತ್ರ? ಚೆನ್ನಾಗಿದೀಯಾ? ಏನ್ ಸಮಾಚಾರ? ಇಲ್ಲ ನೀನು ಗಂಡನ ಮನೆಗೆ ಹೋಗಿ ಇನ್ನೂ 1 ತಿಂಗಳು ಆಗಿಲ್ಲ, ಆಯ್ತು ಅವ್ರ ಮನೆಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿನಗೆ ಯಾಕೆ ಅದೆಲ್ಲನಾ? ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಇದು ನಮ್ಮ ಅಪ್ಪನ ಮನೆ, ನನ್ನ ತವ್ರ ಮನೆ. ನಿನಗೇನು ಕಷ್ಟ ಸಾಕಮ್ಮ? ಯಾಕೆ ಕೇಳ್ತಾ ಇದ್ಯಾ? ನಾನೇನಾದ್ರೂ ನಿಮ್ಮ ಮನೆಗೆ ಬಂದಿದ್ದೀನಿ? ಅಯ್ಯೋ ನೇತ್ರ, ಹಂಗೆಲ್ಲ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಇನ್ನೂ ಹೋಗಿ ಒಂದು 15 ದಿವಸನೂ ಆಗ್ಲಿಲ್ವಲ್ಲ ನಾಮಕರಣ ಮಾಡ್ಕೊಂಡು ಇಷ್ಟು ಬೇಗ ಬಂದಿಲ್ಲ, ಅದಕ್ಕೆ ಏನಾನ ಹುಡುಗರಿಗೆ ಹುಷಾರಿಲ್ದವೋ ಏನೋ ಅಂತ ಕೇಳಿದೆ ಅಷ್ಟೇನೆ. ನೀನ್ ಯಾಕೆ ಹಂಗೆಲ್ಲ ಮಾತಾಡ್ತೀಯ ನೇತ್ರ? ಅಲ್ಲ ನಾನೇನೋ ನಿನ್ ಕಷ್ಟ ಸುಖ ಏನು ಎತ್ತ ಅಂತ ಮಾತಾಡ್ಸ ಅಂತ ಬಂದೆ. ನೀನ್ ನೋಡಿ ಏನ್ ನೇತ್ರ ಹಿಂಗೆ ರೇಗಾಡ್ತೀಯ? ಬಿಡಮ್ಮ. ಹೌದಾ, ನಾನು ಯಾವ್ದೋ ಗ್ಯಾಂದಾಗಿದ್ದೆ. ಬಿಡು ಬಿಡು, ಏನ್ ಬಂದಿದ್ದು, ಏನ್ ಸಮಾಚಾರ? ಏನು ಇಲ್ಲ ನೇತ್ರ, ಅದು ಏನೋ ಜಯಮ್ಮನ ವಿಷಯ ಕೇಳ್ಪಟ್ಟೆ. ನಿಜನಾ? ಅಲ್ಲ ರಾಣಿನೂ ಜಯಮ್ಮನು ಇಬ್ರು ಆ ಜಯಮ್ಮನ ಗಂಡ ಏನು ತವ್ರ ಮನೆಗೆ ಬರ್ಬೇಡ ಅಂತ ರಾಣಿಗೆ ಹೇಳೋಣಂತೆ, ಗಂಡನ ಮನೆಗೆ ಬರ್ಬೇಡ ಅಂತನ ಜಯಮ್ಮನಿಗೂ ಹೇಳಿ ಕಳ್ಸವ್ರಂತೆ. ಯಾಕೆ ನೇತ್ರ, ಏನಾಯ್ತು? ಅಯ್ಯೋ ಅಯ್ಯೋ ಅಯ್ಯೋ, ಜಯಮ್ಮಗೆ ಇಂಥ ಗತಿ ಬರಬಾರ್ದಾಗಿತ್ತು ಬಿಡಪ್ಪ. ಏನ್ ಹೇಳ್ತಾ ಇದೀಯ ಸಾಕಮ್ಮ? ನಿನ್ಗೇನ್ ಗೊತ್ತಾಯ್ತು ಈ ವಿಷಯನ? ನಿನ್ಗೆ ಯಾರು ಹೇಳಿರು? ಇನ್ಯಾರು? ರಂಗಮ್ಮನ ಹೇಳಿಳಪ್ಪ, ಮಗಳು ಬಂದವಳಂತೆ ನೋಡ್ಕೊಂಡು ಹೋಗಕ್ಕೆ, ಅವಳೆ ಎಲ್ಲ ಹೇಳಿಳಂತೆ. ಅವಳು ಎಲ್ಲ ತಗು ಹೇಳ್ತಿದ್ಲು, ಗುಂಡೆ ಜಿಟ್ಟಾಗು ಲಸ್ ಮಕ್ಕಂತಾಗು ಎಲ್ಲನ. ನಾನು ಓದೆ ಏನ್ ವಿಷಯ ಅಂತನ ಅದೇ ಹೇಳ್ತಾ ಇದ್ರು. ಜಯಮ್ಗೆ ಯಾಕೆ ಬೇಕಾಗಿತ್ತು ಇಂಥದ್ದೆಲ್ಲನ, ಯಾಕೆ ಹಿಂಗ್ ಮಾಡ್ಬೇಕು ಸೊಸೆ ಬಗ್ಗೆ ಹಂಗೆಲ್ಲನ ಅಂತ ಯಾಕೆ ಮಾತಾಡ್ಕೊಂಡು ಬೈಕಂತಿದ್ರು. ಅಲ್ಲ ಯಾಕೆ ಏನಾಯ್ತಂತೆ? ಅವರು ಹಂಗೆಲ್ಲ ಮಾತಾಡ್ತಿದ್ರಲ್ಲ, ಏನ್ ಮಾಡಿ ಅವ್ರೆ ಜಯಮ್ಮ ಅಂತದ ಮನೆಯಿಂದ ಆಚೆ ಅಂಕಂತದ? ಏನಾಯ್ತು ನೇತ್ರ? ಆ ಶ್ರೀದೇವಿ ಎಲ್ಲ ನಾವು ಊದ್ಬಿಟ್ಲಾ ಎಲ್ಲಾರ್ಗು. ಇನ್ಮೇಲೆ ಈ ಊರಿನ ಹೆಂಗಸರಿಗೆ ಹಬ್ಬ ಅನ್ಸುತ್ತೆ ನಮ್ಮ ಅತ್ತೆ ರಾಣಿ ಸುದ್ದಿ ಮಾತಾಡೋದು. ನಮ್ಮ ಮನೆ ಸುದ್ದಿ, ನಮ್ಮ ಮನೆಯವ್ರ ಸುದ್ದಿ ಅಂದ್ರೆ ಅರ್ದು ಊರಿಗೆ ಹಂಚ್ಬಿಡ್ತಾರಲ್ವೇ ಲವಡೇರು. ಇವಳು ಬೇರೆ ಬಂದವಳು ಸಾಕಮ್ಮ, ಅಲ್ಲೇ ಮಕ್ಕೂಗುದು ಓಡಿಸ್ಬೇಕಾನೆ ಅವ್ರನ್ನ. ನಿಮ್ಗೆ ಯಾಕೆ ಬೇಕು ಸಾವುಕಾರ ಮನೆ ಸುದ್ದಿ, ಹೆಣ್ಮಕ್ಳು ಸುದ್ದಿ? ಹೋಗ್ರೆ ಮುಚ್ಕೊಂಡು ಅಂತಾನೆ. ಅಯ್ಯೋ ನನಗೆ ಯಾಕೆ ಬಿಡು ನೇತ್ರ. ಅಲ್ಲ ಏನ್ ವಿಷಯ ಅಂತೆ? ವಿಷಯ ಕಟ್ಕೊಂಡು ನಿನಗೇನಾಗಬೇಕು? ಹೋಗು ಸುಮ್ಮನೆ, ನಿನಗೆ ನೀನಿದ್ದಿದ್ದು ಬೇಡ. ನೀನು ಅದೇನೋ ಹೇಳ್ತಾರಲ್ಲ ಮೈಕ್ ಇದ್ದಂಗೆ. ನಿನಗೊಂದಿಟ್ಟು ವಿಷಯ ಗೊತ್ತಾದ್ರೆ ನೀನು 10 ಹಳ್ಳಿಗೂ ಸಾರ್ಕೊಂಬತ್ತೀಯ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಬಿಡು ನೇತ್ರ. ನೇತ್ರಮ್ಮ ಏನಾಯ್ತು? ಯಾಕೆ ಹಿಂಗ್ ಬೈತಾ ಇದೆಯಾ ಸಾಕಮ್ಮನ? ಯಾಕೆ ಸಾಕಮ್ಮ? ಏನೂ ಇಲ್ಲ ಮೋರೆ, ಅದು ಜಯಮ್ಮನೇನೋ ಅವ್ರ ಗಂಡ ಬೈದು ಮನೆಯಿಂದ ಆಚೆಗೆ ಹಾಕವ್ರಂತೆ. ಅದಕ್ಕೇನೆ ಯಾಕೆ ಏನು ಎತ್ತ ಅಂತ ನಾ ವಿಚಾರಿಸಕ್ ಬಂದಿದ್ದೆ. ಈ ಊರಾಗೆ ಎಲ್ಲರೂ ಮಾತಾಡ್ತಾ ಇದಾರೆ ಅದೇ ಸುದ್ದಿನ, ಅದಕ್ಕೆ ಯಾಕೆ ಏನು ಅಂತನ ಕೇಳಕ್ಕಂತ ಬಂದೆ. ಯಾಕೆ ಅವರೆಲ್ಲ ಹೇಳಿಲ್ವಾ? ರಂಗಮ್ಮ ಹೇಳಿಲ್ವಾ ಯಾಕೆ ಮನೆಯಿಂದ ಆಚೆಗೆ ಹಾಕಿವ್ರೆ ಏನು ಎತ್ತ ಅಂತನ? ಇಲ್ಲಿಗಾನ ಬಂದಿದ್ಯಲ್ಲ? ಇಲ್ಲ ನೇತ್ರ, ಅದು ಯಾಕೆ ಅಂತ ಕೇಳಿದ್ರೆ ಸರಿಯಾಗಿ ಹೇಳಿಲ್ಲ ನಾನು, ಅದಕ್ಕೆ ನಿಮ್ಮನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಬಂದೆ. ಸಾಕಮ್ಮ, ಮೊದ್ಲು ನಿನ್ ಗಂಡನ ಊರ್ ಬಿಟ್ಟು ಕಳ್ಸ್ ನಡಿ ಆ ಗೌಡ್ರ ಮನೆಗೆ, ಮನೆ ಕೆಲ್ಸಕ್ಕೆ.
ಅವನೇ ಕುಡ್ದು ತೂರಾಡ್ಕೊಂಡು ಗಲಾಟೆ ಮಾಡ್ತಾನೆ ಬಂದಿಲ್ಲಿ ಮನೆ ತಗ ನಿಮ್ಮಂತಾಗೆ ಬಂದ್ಬಿಟ್ಲು ಇಲ್ಲಿ ಕಂಡಾರ ಮನೆ ಸುದ್ದಿ ಕೇಳಕ್ಕೆ ಹೋಗು ಹೋಗು ನಿನ್ ತೂತ ನೀನ್ ಮುಚ್ಕೆ ಹೋಗು ಕಂಡಾರ ಮನೆ ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗೈತೆ ಹೇಳು ನಿನ್ ಗಂಡ ಬಂದು ಇಲ್ಲೇ ಸೇರ್ಕೊಂಡವನೇ ಆಲೇನೆ 4-5 ದಿವಸ ಆಯ್ತು ನಿನ್ ಗಂಡನ್ನ ಹೋಗು ಮೊದ್ಲು ಕೆಲ್ಸ ಕಳ್ಸೋಗು ಜಯಮ್ಮನ ಮನೆ ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗೈತೆ ಅಯ್ಯೋ ಅಮ್ಮೋರೆ ನನ್ ಗಂಡ ಎಷ್ಟು ಬೈದ್ರು ಹೋಗ್ತಾನೆ ಇಲ್ಲ ನೀನೇ ತಾನೇ ಕರ್ಸಿದ್ದು ಇಲ್ಲೇ ಇರುವೆ ಅಂತ ಬಾ ನನ್ನ ಜೊತೆಗೆ ಅಂತಾನ ನಾನು ಹೋಗಲ್ಲ ನನಗೂ ಸಾಕಾಗೈತೆ ಅವ್ರ ಮನೆಗೆ ಜೀತದಾಳಾಗಿದ್ದು ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಕುರಿ ಇದಾವಲ್ಲ ಕುರಿ ಕಾತ್ಕೊಂಡಿರ್ತೀನಿ ಮಗನ ಜೊತೆಗೆ ಅಂತ ಹೇಳ್ತಾನೆಯಪ್ಪ ಕುರಿ ಕಾಯಕ್ಕೆ ನನ್ನ ಮಗ ಇದಾನಲ್ಲ ಅಪ್ಪ ಮಕ್ಕಳು ಇಬ್ರು ಅಂತ ಬಿಟ್ರೆ ಅಷ್ಟೇನೆ ಕುರಿನೆಲ್ಲ ನುಂಗಿ ಇನ್ನೂ ನೀರು ಕುಡಿದ್ಬಿಡ್ತಾರೆ ಅಮ್ಮೋರೆ ಏನ್ ಮಾಡೋದು ಅಮ್ಮೋರೆ ನನ್ನ ಗಂಡ ಹೋಗಲ್ಲ ಅಂತಾನೆ ಇವಾಗ ಕೆಲ್ಸಕ್ಕೆ ಏನ್ ಮಾಡೋದು ಹೇಳ್ರಿ ನೀವೇ ಬಂದು ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬರ್ರಿ ಮತ್ತೆ ನಿನ್ ಸಮಸ್ಯೆನೇ 108 ಇದಾವೆ ಇಲ್ಲಿ ಕಂಡರ ಮನೆ ಸಮಸ್ಯೆನ ಆಡ್ಕೊಂಡಲ್ಲಿ ಕಿಚ್ಚಕ್ ಬಂದಿದ್ದೇನೆ ಹೋಗು ಓಹೋ ನಾನು ಬಂದು ಇವಳು ದಂಡಿಗೆ ಹೇಳಿ ಕಳಿಸ್ಬೇಕಂತೆ ಹೋಗಮ್ಮ ಹೋಗು ನಮ್ಮ ಮನೆ ಸಮಸ್ಯೆನೇ ನಾವು ಬಗೆಹರಿಸ್ಕೊಂಡ್ರೆ ಸಾಕಾಗೈತೆ ಕಂಡರ ಮನೆ ಸಮಸ್ಯೆ ಕಟ್ಕೊಂಡು ನಮ್ಗೆ ಏನಾಗಬೇಕಾಗೈತೆ ಹೋಗು ಸುಮ್ಮನೆ ಹೋಗ್ ಸಾಕಮ್ಮ ಹೋಗು ಯಾಕೆ ಬಂದಿದ್ಯಾ ಇವಾಗ ಬಂದಿದ್ಯಾ ಇನ್ನು 1 ತಿಂಗಳು ಆಗಿಲ್ಲ ಹೋಗಿ ಜಯಮ್ಮನ್ ಕತೆ ಹಂಗಂತೆ ಹಿಂಗಂತೆ ಅಂತ ಹೇಳಿ ಬಂದ್ಬಿಡ್ತಾಳೆ ಇವಳ ಮನೆ ಸಮಸ್ಯೆ ಇಕ್ಕೊಂಡು ಆಯ್ತು ಬಿಡಿ ಅಮ್ಮೋರೆ ಹೋಗ್ತೀನಿ ಏನೋ ಎಲ್ಲರೂ ಮಾತಾಡ್ತಿದ್ರಲ್ಲ ಯಾಕೆ ಅಂತ ಕೇಳೋಣ ಅಂತ ಬಂದೆ ನೀವಂತೂ ನನ್ನೇ ಬೈತೀರಪ್ಪ ಏನೋ ನಿಮಗೆ ಗೊತ್ತೋ ಇಲ್ವೋ ಅಂತ ಕೇಳೋಣ ಅಂತ ಬಂದ್ರೆ ಇಡೀ ಊರಿಗೆ ಗೊತ್ತಾಗೈತೆ ಅಂದ್ರೆ ನಮಗೆ ಗೊತ್ತಾಗ್ದಂಗಿರುತ್ತಾ ಹೋಗು ಸುಮ್ಮನೆ ಏನಮ್ಮ ನೇತ್ರಮ್ಮ ನಿಮ್ಮ ಅತ್ತೆದು ನಿಮ್ಮ ಮಾವ ಮನೆಯಿಂದ ಆಚೆಗೆ ಹಾಕವನಂತ ಯಾಕಂತೆ ಏನಂತೆ ಯಾರು ಹೇಳಿದ್ರು ನಿನಗೆ ಹೌದಮ್ಮ ಮಾವ ಏನೋ ಯಾಕೋ ಶ್ರೀದೇವಿ ಕಥೆಯಿಂದನ ರಾಣಿದು ಹಂಗೆ ಆಯ್ತು ಈಗ ಅತ್ತೆದು ಕಥೆದು ಹಂಗೆ ಆಗೈತೆ ಮನೆಯಿಂದ ಆಚೆಗೆ ಹಾಕವ್ರಂತೆ ಮಾವ ನೋಡು ಆ ಶ್ರೀದೇವಿ ಬಂದು ಊರಾಗೆಲ್ಲ ಸುದ್ದಿ ಆಡ್ಸವಳೆ ಏನಮ್ಮ ಇದು ಹೋಗಿ ಮಾವನ ಹತ್ರ ಮಾತಾಡಿ ನೀನು ಅಪ್ಪ ಇನ್ನೂ ಹೆಂಗಾದ್ರೂ ಮಾಡಿ ಈ ಸಮಸ್ಯೆನ ಬಗೆಹರಿಸ್ರಿ ಇಲ್ದಿದ್ರೆ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಕುತ್ತೆ ಸಾವುಕಾರ ಸಿದ್ದಪ್ಪನ ತಂಗಿ ಮಗಳು ಎಲ್ಲ ನಮ್ಮ ಮನೆಯಿಂದ ಆಚೆಗೆ ಹಾಕವ್ರಂತೆ ಅವ್ರ ತವ್ರ ಅಲ್ಲ ಗಂಡನ ಮನೆಯವರು ತವ್ರ ಮನೆಯವರು ಅಂತ ಹೇಳಿ ಆಡ್ಕೊಂತಾರೆ ಎಲ್ಲನ ಅಪ್ಪ ಎಲ್ಗೋಯ್ತು ನೀವಪ್ಪ ಎಲ್ಗೋತೋ ಏನು ಹೊಲ್ತಕ್ಕೆ ಹೋಗಿರ್ಬೇಕೇನೋ ಬರುತ್ತೆ ನೋಡೋಣ ಇರು ಹೋಗತ್ತ ನಾನು ನೋಡಿದ್ರೆ ಈ ಥರ ಸಮಸ್ಯೆ ಅತ್ತೆ ರಾಣಿದ್ ನೋಡಿದ್ರೆ ಆ ಥರ ಬರೀ ಇಂಥವೇ ಅದು ಹೋಗತ್ತ ನೇತ್ರಮ್ಮ ಯಾವಾಗ ಬಂದಮ್ಮ ನಾನು ಬೆಳಗ್ಗೆನೆ ಬಂದೆ ಕಣಪ್ಪ ನೀನೇನು ಬೆಳಗ್ಗೆಯಿಂದ ಮನೆ ಕಡೆ ಬರಲೇ ಇಲ್ಲ ಹೊಲ್ದಾಗೆ ಕೂಲಿ ಆಳ್ಗಳು ಬಂದಿದ್ರು ಅದಕ್ಕೇನೆ ಬರೋಕ್ಕಾಗಲಿಲ್ಲ ಚೆನ್ನಾಗಿದ್ಯಾ ಮಕ್ಕಳು ಚೆನ್ನಾಗಿದ್ದಾವ ಎಲ್ಲಿ ಮಕ್ಕಳು ಅವ್ರನ್ನ ಪದ್ದುನು ಮಲ್ಲಿನೂ ಎತ್ಕೊಂಡು ಹೋಗ್ಯವ್ರಿ ಅವ್ರ ಅಮ್ಮ ಮಂತಕ್ಕೋ ಎಲ್ಗ ಎತ್ಕೊಂಡು ಹೋಗ್ತಿ ಅಂತ ಹೋದ್ರು ನೇಮ್ ಮಾಡೋದು ಎತ್ಕೊಂಡು ಹೋದ್ರು ಎತ್ಕೊಂಡು ಹೋಗ್ತಾರ ಅಂತ ಸುಮ್ಮನೆ ಅದೇ ಇಲ್ಲಿದ್ರೆ ಹಂಗೇನೆ ಅಳ್ತಾವ ಹಂಗೇನೆ ಎಲ್ಗನ ಕರ್ಕೊಂಡು ಹೋಗು ಅಂತಾನೆ ನನಗ ಎಲ್ಗೂ ಹೋಗಕ್ಕೆ ಮನ್ಸಿಲ್ಲ ಅದು ಸರಿ ಇಬ್ರು ನೀನು ಒಬ್ಬಳೇ ಕರ್ಕೊಂಬಂದ ಇಲ್ಲ ನನ್ನ ಗಂಡ ಬಂದಿದ್ರು ಬಿಟ್ಟು ಹೋದ್ರು ಅವ್ರು ಅವಾಗ್ಲೇನೆ ಯಾಕಮ್ಮ ಏನಾಯ್ತು ಏನೋ ಜಗಳ ಗಿಗಳನ್ನ ಆಡ್ಕೊಂಡ್ರೋ ಹೆಂಗೆ ಗಂಡನ ಮನೆಗೆ ಅಯ್ಯೋ ಬಿಡಪ್ಪ ನನ್ನ ಸಮಸ್ಯೆ ಹೆಂಗಿರ್ಲಿ ಈಗ ನಿನ್ ತಂಗಿ ಸಮಸ್ಯೆ ಕೇಳು ಅಯ್ಯೋ ಕೇಳಿದ್ರೆ ನಿನ್ಗೆ ಶಾಕ್ ಹೊಡೆದಂಗಾಗುತ್ತೆ ತಂಗಿನ ಯಾರು ಜಯಮ್ಮಂದ ಯಾಕಮ್ಮ ಏನಾಯ್ತು ಜಯಮ್ಗೆ ಏನಾಯ್ತು ಏನನ್ನ ಹೆಚ್ಚು ಕಮ್ಮಿ ಆಯ್ತಾ ಹೆಂಗೆ ಜಯಮ್ಮ ಚೆನ್ನಾಗಿದ್ದಾಳೆ ತಾನೆ ಚೆನ್ನಾಗೇನೋ ಐತೆ ಅತ್ತೆ ಆದ್ರೆ ಮಾವನ ಹತ್ರ ಜಗಳ ಮಾಡ್ಕೊಂತಂತೆ ಮಾವ ಏನೋ ಮನೆ ಬಿಟ್ಟು ಕಳ್ಸೈತಂತೆ ಇಲ್ಗೂ ಬಂದಿಲ್ಲ ರಾಣಿರೂರ್ಗೇನೋ ಹೋಗಿರ್ಬೇಕೇನೋ ಅತ್ತೆ ನೋಡು ಎಲ್ಲ ಈ ವಯಸ್ಸಿನಾಗೆ ಮೊಮ್ಮಕ್ಕಳು ಕಾಣೋ ವಯಸ್ಸಿನಾಗೆ ಮನೆ ಬಿಟ್ಟು ಕಳ್ಸಿದ್ರಲ್ಲ ಮಾವ ಅವ್ರಿಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಐತಾ ಹೇಳಿ ಏನೋ ಗೋವಿಂದ ಜಯಮ್ಮನ್ ಮನೆ ಬಿಟ್ಟು ಕಳ್ಸಿದಾನಂತ ಯಾಕಮ್ಮ ಏನಾಯ್ತು ಏನಾಯ್ತು ಅಂತದ್ದು ಎಲ್ಲದಕ್ಕೂ ಕಾರಣ ಜಯಮ್ಮನ್ ಸೊಸೆ ಹರಂಗಮ್ಮನ ಮಗಳ ಇದ್ದಾಳಲ್ಲ ಶ್ರೀದೇವಿ ಅವಳೇನಿ ಅವಳಿಂದ ಕಿತಾಪತಿ ಮಾಡಿ ರಾಣಿನ ಮನೆ ಬಿಟ್ಟು ಕಳ್ಸಿದ್ಲು ಈಗ ಅತ್ತೆನ ಮನೆ ಬಿಟ್ಟು ಕಳ್ಸಂಗ್ ಮಾಡ್ಯವಳೆ ನೋಡು ಮಳ್ಳಿ ಹಂಗಿದ್ದವಳು ಹೆಂಗೆ ಮನೆ ಹೊಡಿತಾ ಇದ್ದಾಳೆ ಅಂತಾನ ಹೋಗಿ ಸರಿಯ ಮಾವನಿಗೂ ರವಿಗೂ ಬುದ್ಧಿ ಹೇಳಿ ಅತ್ತೆನು ರಾಣಿನೂ ಮನೆ ಬಿಟ್ಕೊಳ್ರಿ ಮತ್ತೆನ ಅಂತ ಹೇಳಿ ಬರೋಗ್ರಿ ನೀನು ಅಮ್ಮನೂ ಹೋಗಿ ಅಯ್ಯೋ ಏನು ಸಮಸ್ಯೆನೋ ಏನೋ ಈಗ ಹೋಗೋದು ಅಂದರೆ ನಾಳಿಕೆ ಇದು ಅಡಿಕೆ ಕೊಯ್ಯಾರು ಬರ್ತಾರೆ ನಾನು ಇರಬೇಕು ಅದು ಅಲ್ಲದೆ ನಾಳೆನೇ ಒಂದು ಜಮೀನ್ದು ಪತ್ರದ್ದು ಹೋಗಿ ತಾಲೂಕು ಆಫೀಸ್ನಾಗೆ ಸೈನ್ ಮಾಡಿಸ್ಕೊಂಬರ್ಬೇಕು ಇಲ್ಲಾಂದರೆ ನಾಳಿಕೆ ಕೊನೆ ಡೇಟ್ ಅಂತ ಬೇರೆ ಹೇಳಿದ್ರು ನಾಳೆನೇ ಬರಬೇಕು ಅಂತನ ಈಗ ನೋಡಿದರೆ ನಾಳೆ ಹೋಗೋದು ಆಗಲ್ಲ ಕಣಮ್ಮ ನಾಳೆ ಆಗಲ್ಲ ನಾಡಿದ್ದೂ ಆಗಲ್ಲ ಏನು ಮಾಡೋದು ಆಗಲ್ಲ ಅಂದ್ರೆ ಹೆಂಗಪ್ಪ ಈಗಲೇ ಹೋಗ್ರಿ ಈಗ ಆಳೆ ಸಾಯಂಕಾಲ ಆತಲ್ಲಮ್ಮ ಬಸ್ಗಳು ಬೇರೆ ಯಾವೂ ಇಲ್ಲ ನಮ್ಮೂರಿಂದ ಅವ್ರ ಊರಿಗೆ ಈಗ ಹೆಂಗೆ ಹೋಗೋದು ಹೇಳಿ ಹೋಗೋಟತ್ತಿಗೆ ಕತ್ಲಾಗುತ್ತೆ ಯಾತ್ರ ಹೋಗ್ತಿ ಇಷ್ಟಕ್ಕೂ ಹೋದ್ರೂ ಏನು ಬೇಡ ಸುಮ್ಮನಿರು ಇನ್ನೊಂದು 2 ದಿವಸ ಬಿಟ್ಟು ಹೋಗಿ ನಾನೇ ಅದೇನಾಯ್ತು ಅಂತೇಳಿ ವಿಚಾರಿಸ್ಕೊಬತ್ತೀನಿ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ
ಅಯ್ಯೋ ಅಪ್ಪ ತಲೆ ಕೆಡಿಸ್ಕೊಬೇಡ ಅಂದ್ರೆ ಯಾಕೋ ಈ ತರ ಒಬ್ಬರಿಂದ ಒಬ್ಬರಿಗೆ ಸಮಸ್ಯೆ ಬರ್ತೇ ಬರ್ತಾ ಇದೆ. ನಿನಗೂ ನನಗೂ ಅತ್ತೆಗೂ ರಾಣಿಗೂ ಎಲ್ಲರಿಗೂ ಸಮಸ್ಯೆ ಬರ್ತಾ ಇದ್ದಾವೆ. ಯಾಕೆ ಅಂತಾನು ಗೊತ್ತಾಗ್ತಾ ಇಲ್ಲ. ಇದಕ್ಕೇನೋ ಒಂದು ಪರಿಹಾರ ಮಾಡ್ಬೇಕಲ್ಲ. ನಮ್ಮ ಸಂಸಾರದಲ್ಲಿ ಯಾಕೆ ಈ ತರ ಆಗ್ತಾ ಇದ್ದಾವೆ ಅಂತನ. ಯಾಕೆ ಅಂತ ಏನಪ್ಪ ಹೇಳನು, ಎಲ್ಲನ ಶಾಸ್ತ್ರ ಗೀಸ್ತ್ರ ಕೇಳಬೇಕಮ್ಮ. ಏನಾದರೂ ಯಾರನ್ನ ಏನನ್ನ ಮಾಟ ಗಿಟ ಮಂತ್ರ ಮಾಡಿಸ್ಯವ್ರ ಏನು ಎತ್ತ ಅಂತನ. ಸರಿ ನಡಿ, ಕಾಪಿ ನನ್ನ ಕಾಸ್ಕೊಬರಾಗಿ ಕಾಳಿ. ಕಾಪಿ ಕುಡಿಯಂಗಾಯ್ತೆ ನನಗೆ, ಯಾಕೋ ತಲೆನೋಯ್ತೈತೆ ಒಂದು ಸ್ವಲ್ಪ. ಅಯ್ಯೋ ನಿನಗೆ ಕಾಪಿ ಚಿಂತೆ. ಸರಿ ಆಯ್ತು, ಕುತ್ಕೊಂಡಿರಿ, ಕಾಸ್ಕೊಬತ್ತೀನಿ. ಕೂತ್ಕೊಳ್ಳಮ್ಮ ಮಿತ್ರ, ಕೂತ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.